Hello guys, welcome back to my new vlog. ಎಲ್ಲ ಹೇಗಿದ್ದೀರಲ್ಲ, ಸೂಪರ್ ಆಗಿದ್ದೀರಾ ಅನ್ಕೊಂಡಿದೀನಿ. ನನ್ನ ಪ್ರಕಾರ ಸೂಪರ್, ನೀವೆಲ್ಲಾನು ಸೂಪರ್. ಇಷ್ಟು ದಿವಸ ಎಲ್ಲಿ ಮಾಯ ಆಗ್ಬಿಟ್ಟಿದೆ. ಎಷ್ಟು ಅಂದಾಜು ಒಂದು 5-6 ತಿಂಗಳು ಲಾಗ್ ಆಗಿದೆ. ಇದನ್ನು ಲೇಟ್ ಆಗುತ್ತೆ ಯಾಕಂದ್ರೆ ಸ್ಟೋರೇಜ್ ಇಲ್ಲ, ಅದಕ್ಕೋಸ್ಕರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಕಂಟಿನ್ಯೂಸ್ ಆಗಿ ಲಾಗ್ ಹಾಕಕ್ಕಾಗ್ತಾ ಇಲ್ಲ. ಚೋಟವರು ಪಾರ್ಸಲ್ ತಗೊಂಡು ಟ್ರೈನಲ್ಲಿ ಚೆನ್ನಾಗಿರಲ್ಲ. ಇದ್ರಲ್ಲಿ ಯಾವ್ದು ಮೇಲ್ಗಡೆ ರೊಟ್ಟಿ ಐತೆ, ರೊಟ್ಟಿನ ಇದು ಕಬಾಬು ಇದು ಟ್ರೈನಲ್ಲಿ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಮ್ಮ ಚೋಟ ಹತ್ರ ಹುಬ್ಳಿಲಿ ತರಿಸ್ಕೊಂಡಿದೀವಿ. ಈಗ ಇವೆಲ್ಲ ಕುಷ್ಕನಾ? ಇವೆಲ್ಲೇನು ಇವೆಲ್ಲ ಕುಷ್ಕನಾ? ನೋಡ್ತಾ ಇರ್ಬೋದು. ಇವತ್ತಿನ ದಿವಸ ನಾವು ನಮ್ಮ ಚೋಟು ಟೈಮ್ ಎಷ್ಟು ಈಗ 11 ಗಂಟೆ ಆಗಿದೆ. ಚೋಟವ್ರು ಹುಬ್ಳಿಯಿಂದ ಬಂದು ನಮಗೋಸ್ಕರ ಮನೆಯಿಂದ ನೋಡಿ ಇಷ್ಟು ಊಟ ತಂದ್ಕೊಟ್ಟಿದ್ದಾರೆ ನಮ್ಗೆ. ಊಟನ ತುಂಬಾ ಧನ್ಯವಾದಗಳು ಚೋಟು, ನಮ್ಮ ತಮ್ಮವ್ರಿಗೆ ಧನ್ಯವಾದಗಳು. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಇದೇ ರೀತಿ ನಿಮ್ಮ ಸಹಕಾರ ಈ ಕಡೆ ಎಲ್ಲ ಹೋಯ್ತಾವ. ಇವಾಗ ಚೋಟು ನಮ್ಗೆ ಊಟ ತಂದ್ಕೊಟ್ಬಿಟ್ಟು ಚೋಟು ಫುಲ್ಲು ಬಾಸುಮತಿ ಬಿರಿಯಾನಿ ತಂದವನೆ. ಅಣ್ಣ ಫುಲ್ಲು ಬ್ಯಾಟಿಂಗು. ಅಣ್ಣವ್ರದ್ದು ಆಯ್ತು ಆಲ್ರೆಡಿ. ಟೈಮ್ 11 ಗಂಟೆ. ಇನ್ನೊಂದು ಅವರ್ ಆದ್ರೆ ನಾನು ತಿನ್ನಲ್ಲ, ಅಷ್ಟಲ್ಲಿ ತಿನ್ಬಿಡ್ಬೇಕು. ಶನಿವಾರ ಬಿದ್ಬಿಡುತ್ತೆ. ಇದ್ರಲ್ಲಿ ಕಬಾಬ್ ಐತೆ, ಕಬಾಬ್ ಇಟ್ಕೊಂಡು ತಿನ್ಬಿಟ್ರೆ ಅಷ್ಟೇ. ಇನ್ನು ಅದು ಈಗ ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಫುಲ್ಲು ಮಳೆ ಬರ್ತಾಯ್ತು ಅಂದ್ರು ರೈಲ್ವೆ ಸ್ಟೇಷನ್ ಅಲ್ಲಿ ನಿಂತ್ಕೊಂಡು ಹೋಗ್ತಾ ಇದೀವಿ. ಈಗ ನೋಡ್ಬೇಕೇನೇನಾಗುತ್ತೋ ಅಂತ. ಈಗ ಎಲ್ಲ ಚೆಕಿನ್ ಐತೆ ಎಲ್ಲರದು. ನಮ್ಮದು ರೂಮು 309 ನೋಡಿ. ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಬ್ಯಾಗಿಗೂ ಹಾಕೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ. ಹಣ ಬಂದೆ. ಇಲ್ಲಿ ಕಡೆ ಬಂದರೆ ಟಾಯ್ಲೆಟ್ ಇದೆ, ಪರವಾಗಿಲ್ಲ, ಕ್ಲೀನಾಗಿದೆ. ಇಲ್ಲೊಂದ್ಸತಿ ಹಿಂಗೆ ಅಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ನೋಡಿ, ಇಲ್ಲೊಂದು ಬೆಡ್ಡು, ಏನೋ ಟಿ ವಿ, ನಮ್ಮ ನವೀನಣ್ಣ ಸ್ಕ್ರೀನ್ ಹೇಳ್ಬಿಟ್ಟು ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಇವಾಗ ಟೈಮ್ ಹೋಗ್ಬಿಟ್ಟು 7 ಗಂಟೆ ಏನೋ, ಒಂದು 8:30 ಬ್ರೇಕ್ಫಾಸ್ಟ್ ಸ್ಟಾರ್ಟು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಆ್ಯಕ್ಟಿವಿಟೀಸ್ ಕಡೆ ಹೋಗ್ತಾ ಇರೋದು. ನನ್ನ ಪಯಣ ಆ್ಯಕ್ಟಿವಿಟೀಸ್ ಕಡೆ 8 ಗಂಟೆ 8:30 ಹಂಗೆ ಟಿ ವಿ ನೋಡ್ಕೊಂಡು ಹೋಗೋದು ಅಷ್ಟೇ. ಗೈಸ್, 4ನೇ ಫ್ಲೋರಲ್ಲಿ ಈ ಥರ ಸ್ವಿಮ್ಮಿಂಗ್ ಪೂಲ್ ಇದೆ. ಇಲ್ಲಿ ಶವರ್ ಮಾಡಿಕೊಂಡು ಇಲ್ಲಿ ಬಂದು ಸ್ವಿಮ್ಮಿಂಗ್ ಆಡೋದು ಅಷ್ಟೇ. ಪರವಾಗಿಲ್ಲ, ಆಳ ಇದೆ. ಹಿಂಗಿದೆ ಬ್ರೇಕ್ಫಾಸ್ಟಲ್ಲಿ ಬ್ರೆಡ್, ಬಟರ್ ಜಾಮ್, ಮತ್ತು ವಾಟರ್ ಮಿಲನ್, ಮ್ಯಾಂಗೋ, ಪೂರಿ ಇದೆ. ಮತ್ತು ಇದು ಸಬ್ಜಿ ಅನಿಸುತ್ತೆ. ಆ ಕಡೆ ಅವಲಕ್ಕಿ, ಮೊಟ್ಟೆ ತಿಂತೀರ ಇವತ್ತು ಶನಿವಾರ? ಹಾಂ, ನೀವೇ ಮಾಡ್ಕೋಬೇಕು. ಸಿಪ್ಪೆ ನೀವೇ ಬಿಡಿಸ್ಕೋಬೇಕು. ಇವಾಗ ತಿಂಡಿನ ಮಾಡಿಬಿಟ್ಟು ಹೊರಡೋದೆ. ರೈಸ್ ಈಗ ಬ್ರೇಕ್ಫಾಸ್ಟ್ಗೆ ನಾನು ಪೂರಿ ಖಾಲಿ ಆಗ್ಬಿಟ್ಟಿತ್ತು ಅಂತ ಅದಕ್ಕೆ ಬ್ರೆಡ್ ಮತ್ತು ಜ್ಯೂಸು, ವಾಟರ್ ಮಿಲನು, ಅಣ್ಣ ಪೂರಿ ಸಿಕ್ತು. ಅಣ್ಣ ಪೂರಿ ಬ್ಯಾಟಿಂಗ್ ಮಾಡ್ತಾಯಿದ್ದೆ. ಇವಾಗ ಬ್ಯಾಟಿಂಗ್ ಮಾಡ್ಬಿಟ್ಟಿದ್ದನ್ನ ಪೂರಿ ಹಾಕ್ಕೊಳ್ತೀನಿ ನಾನು. ಇವಾಗ ನಾವು ಇಬ್ಬರು ಕೂತಿದ್ದೀವಿ. ಎಲ್ಲ ಕಸ್ಟಮರ್ಸ್ ಎಲ್ಲ ಬರಬೇಕು. ನಮ್ಮ ಮೆಷಿನ ಟೂರ್ಸ್ ಅವರು ಬರಬೇಕು. ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡಿ, ಯಾವುದೇ ಕಾರಣಕ್ಕೂ ಎಂಜಾಯ್ ಮಾಡೋದಕ್ಕೆ ಹೋಗ್ಬೇಡಿ. ಖುಷಿಯಾಗಿ ದುಡ್ಡು ಮಾಡಿ, ದುಡ್ಡಿನ ತಕ್ಕಂಗೆ ಎಂಜಾಯ್ ಮಾಡಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಯಾವಾಗ ಏನು ಎಲ್ಲ ಗೊತ್ತಿಲ್ಲ, ಇದ್ರೆ ಇರಾಸ್ ದಿವಸ ಫುಲ್ ಜಾಲಿ ಮಾಡ್ಕೊಂಡಿರ್ಬೇಕು ಅಷ್ಟೇ. ಇವಾಗ ನಾವು ಎಲ್ಲಿ ಹೋಗ್ತಾ ಇರೋದು? ಯಾವ್ದೋ ಫೋರ್ಟ್ ಹೇಳ್ತಾನ, ಅಗೋಡ ಫೋರ್ಟ್. ಅಗೋಡ ಫೋರ್ಟ್ಗೆ ಇವಾಗ ಹೋಗ್ತಾ ಇರೋದು. ಅವರು ಕನ್ನಡದವರು, ಟಾಂಡಿಲಿ ಅವರು ಕನ್ನಡದವರು. ಎಲ್ಲರೂ ಕನ್ನಡದವರೇ ಟ್ರಿಪ್ ಮಾಡ್ತಾ ಇದೀವಿ. ಈಗ ಕನ್ನಡ ಅವರೇ ಸಿಕ್ಬಿಟ್ಟವ್ರೆ ನಮ್ಮ ಪುಣ್ಯಕ್ಕೆ. ಜಾಸ್ತಿ ಹಿಂದಿನಣ ಇಲ್ಲಿ, ಹಿಂದಿ ಜಾಸ್ತಿ ಅಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ನೆಕ್ಸ್ಟ್ ಇನ್ನೊಂದ್ ಕಡೆ, ಅದು ಇನ್ನೊಂದು ಯಾವ್ದೋ ಫೋರ್ಟ್ ಬೀಚ್ ಹತ್ರ, ಅದೆಲ್ಲ ಸುತ್ತಾಕೊಂಡು ಬರೀ ಸುತ್ತದೇ ಕೆಲಸ ನಮ್ದು. ಎಲ್ಲ ಇವಾಗ ಬರ್ತಾ ಇದಾರೆ. ಬೇಗ ಬನ್ನಿ ಅಂದ್ರೆ ಇವಾಗ ಬರ್ತಾ ಇದಾರೆ ಅಂತ ನೋಡಿ.
5 ನಿಮಿಷ ಲೇಟ್ ಮಾಡ್ತಾರಲ್ಲ ಎಲ್ಲ ಪೆನಾಲ್ಟಿ. ಪೆನಾಲ್ಟಿ ಅಡ್ಡಿಗೆ ನಟರಾಜನಿಗೆ ಪೆನಾಲ್ಟಿ. ಊಟದ ಟೈಮಲ್ಲಿ ಮೊಟ್ಟೆ ಮೈನಸ್ ಮಾಡೋದು. ಪಾಪ ಬೇರೆ ಬಿದ್ಬಿಡ್ತು ಅಲ್ಲಿ ಪಟ್ಟಣ. ಎಲ್ಲಿ ಹೊಡ್ಕೊಬಿಡ್ತು ಪಾಪ ಅಲ್ಲಿ. ಓಡ್ ಬರ್ಬೇಕಂತ ಜಾರ್ಬಿಟ್ವಿ. ಆಯ್ತು ಅಲ್ಲ, ಇಲ್ಲಿ ಗೋವಾಗ್ ಬಂದ್ಬಿಟ್ಟು ರೈನ್ ಕೋಟ್ ತಗೊಳಕ್ಕೆ ನೋಡ್ತಾ ಇದೀವಿ. ಗೋವಾಗ್ ಬಂದ್ಬಿಟ್ಟು ನನಗೆ ಮುಳ್ಳಯ್ಯನಗಿರಿ ಫೀಲ್ ಆಗ್ತೈತೆ. ಮುಳ್ಳಯ್ಯನಗಿರಿಲಿ ರೈನ್ ಕೋಟ್ ಹಾಕೊಂಡು ಮಾನ್ಸೂನ್ ಅಲ್ಲಿ ತಿರ್ಗಾಡೋದಲ್ಲ, ಇಲ್ಲಿ ರೈನ್ ಕೋಟ್ ನಾನು ಇದೊಂದು ಇಸ್ಕೊಳೋಣ ಅಂತ ಇದೀನಿ. ಇದು ಮತ್ತೆ ಇದು ಇಸ್ಕೊಂತ ಇದೀನಿ. ಇವರೆಲ್ಲ ರೈನ್ ಕೋಟ್ ಇಸ್ಕೊಂತ ಇದಾರೆ. ಅದಲ್ಲಪ್ಪ ಅದೇ ಅದೇ ನಾಡ ಇದು 150 ಅಣ್ಣ, ಇದು 150. ಈಗ ಆ ಕಡೆ ಅವನು ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ಬಿಟ್ಟು ಕರೆಕ್ಟ್ ಆಗಿರೋ ಚೆನ್ನಾಗಿರೋದು ರೈನ್ ಕೋಟ್ ಜಿಗಿ ಜಿಗಿ ಅಂತ ಹಾಕೊಂಡ್ ಮಿಂಚ್ತಾ ಇದೀವಿ. ಇವಾಗ ನವೀನಣ್ಣ ಪೇ ಆಯ್ತೈತೆ. ಇದಕ್ಕೆ 200 ರೂಪಾಯಿ ಅಂದ್ರೆ 100 ರೂಪಾಯಿ ರೈನ್ ಕೋಟ್ಗೆ. ಇವಾಗ ಹಾಕೊಂಡು ಏನು ಮಾಡಕ್ಕಾಗಲ್ಲ, ಫುಲ್ಲು ಮಳೆ, ಬರೀ ಫುಲ್ಲು ಮಳೆ ಮಳೆ ಮಳೆ, ಏನು ಮಾಡಕ್ಕಾಗಲ್ಲ. ಇವಾಗ ಹಾಕೊಂಡು ಇದಾಗೋದು ಜಿಗಿ ಜಿಗಿ ಅಂತ. ಗೋವಾಲಿ ಜಿಗಿ ಜಿಗಿ ರೈನ್ ಕೋಟ್. ಪೇಮೆಂಟ್ ಆಗ್ತಾ ಇಲ್ಲ ಗಾಯ್ಸ್. ನಾವು ಫುಲ್ಲು ರೈನ್ ಕೋಟ್ ಎಲ್ಲ ತಗೊಂಡು ಮಳೆಲೆ ಫುಲ್ಲು ಟ್ರಿಪ್ ಹೊಡಿಬೇಕು, ಬಿಡ್ಲೇಬಾರ್ದು ಅಂತ ರೈನ್ ಕೋಟ್ ಗೀಟ್ ಕೋಟ್ ಎಲ್ಲ ತಗೊಂಡು 200 ರೂಪಾಯಿ ಕೊಟ್ಬಿಟ್ಟು ತಗೊಂಡ್ವಿ. ಮಳೆ ನೋಡ್ರೆ ಸ್ವಲ್ಪ ಸ್ವಲ್ಪ ನಿಧಾನ ಆಗ್ತೈತೆ. ಮಳೆ ನೋಡಿದ್ರೆ ಏನ್ ಮಾಡೋದು, ಹಿಂಗಾದ್ರೆ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಬೇಬಿಗೆ ಇತ್ತಲ್ಲ ಈ ತರ ಒಂದು ತಗೊಂಡ್ಬಿಡಕ್ಕೆ. ಬೇಬಿಗೆ ಹೋಗ್ಲಿ, ಬೇಬಿಗೆ ಇಲ್ಲಿ ಟಿಕೆಟ್ ಇಸ್ಕೋಬೇಕು. ಒಬ್ರಿಗೆ 25 ರೂಪಾಯಿ, ಚಿಕ್ಕ ಮಕ್ಳಿಗೆಲ್ಲ ಫ್ರೀ ಎಂಟ್ರಿ. ಫೋರ್ಟ್ನ ನೋಡೋಕ್ಕೆ ಒಬ್ರಿಗೆ 25 ರೂಪಾಯಿ. ನವೀನಣ್ಣ ಇಲ್ಲಿ ಹೋಗ್ತಾ ಇದೆ ಮುಂದೆ. ಫೋರ್ಟ್ ಎಂಟ್ರಿ ಆಗಿದ್ದೀವಿ. ಇದು ಫಸ್ಟ್ ಫ್ಲೋರು. ಹಾ ನೋಡಿ ಈ ತರ ಇದೆ. ಗೈಸ್ ಹಂಗೆ ಇವಾಗ ಇಲ್ಲಿ ಫೋರ್ಟ್ನ ರೌಂಡ್ ಆಗ್ತಾ ಫೋಟೋಸ್ ತೆಕ್ಕೊಂತ ಹೋಗ್ತಾ ಇದೀವಿ. ಈಗ ನೋಡ್ತಾ ಇರ್ಬೋದು ನಮ್ಮ ನವೀನ್ ರಾಕ್ಷರ್ ಅವರು. ಯಾರು ಅಂತೂ ಇಂತೂ ನೋಡಿ ಅಣ್ಣ ನೋಡ್ರಿ ಹೆಂಗ್ ಕಾಣಿಸ್ತಾವ್ರೆ. ಅವರು ಜೈಲಲ್ಲಿ ಒಳಗಡೆ ಹೋಗ್ಬಂದು ಮುಗಿದು ಫೋಟೋ ಗಿಟ ಎಲ್ಲ ತೆಕ್ಕೊಂಡು ಇದು ನೋಡ್ಕೊಂಡು ನೆಕ್ಸ್ಟ್ ಇವಾಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಯಾವ ಬೀಚ್ ಅಂದ್ರೆ ಗೊತ್ತಿಲ್ಲ, ಅವ್ರನ್ನ ಹೋಗಿ ಕೇಳೋಣ. ಅಲ್ಲೋಗ್ಬಿಟ್ಟು ಸಿಗ್ತೀನಿ. ಈಗ ಇಲ್ಲಿ ಇನ್ನೊಂದು ಬೀಚ್ ಹತ್ರ ಬಂದಿದ್ದೀವಿ. ಬಂದು ಇಲ್ಲ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನೆಕ್ಸ್ಟ್ ಬೀಚ್ಗೆ ಹೋಗೋದು. ಇದು ಮಾತ್ರ ಅಲ್ಲೇ ಮಾತ್ರ ಭಯಂಕರವಾಗಿದೆ. ನೋಡ್ತಾ ಇರ್ಬೋದು ಹಿಂಗೆ ಬರ್ತಾ ಇದೆ ಅಂತ. ಇಲ್ಲಿ ಬಿಡಲ್ಲ ಆಡೋಕ್ಕೆ, ಹಿಂಗೆ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ರೆಡ್ ಅಲರ್ಟ್ ಈಗ ಇನ್ನು ಗೋವಾ. ಇನ್ನು 3 ತಿಂಗಳು ಯಾವುದೇ ವಾಟರ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾರೇ ಹೋಟ್ಲವರು ಇಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ಬುಕ್ ಮಾಡ್ಕೊಳ್ಳಿ ಎಲ್ಲರೂ. ಒಟ್ಟಿನಲ್ಲಿ ಅವ್ರು ಹೇಳಿದ ಪ್ರಕಾರ, ಇಲ್ಲಿ ಗಾರ್ಡ್ಗಳು ಇರ್ತಾರಲ್ಲ ಸೆಕ್ಯೂರಿಟಿ, ಅವ್ರು ಹೇಳಿರೋ ಪ್ರಕಾರ ಇನ್ನು 3 ತಿಂಗಳು ಯಾವುದೇ ಆ್ಯಕ್ಟಿವಿಟೀಸ್ ಇಲ್ಲ. ಇವಾಗ ಇಲ್ಲಿಂದ ಹೊಡ್ತಾ ಇರೋದು. ಈಗ ಇಲ್ಲಿ ಯಾವುದೋ ತಿರು ರೆಸ್ಟೋರೆಂಟ ಯಾವುದೋ ಬಂದಿದ್ದೀವಿ ಊಟಕ್ಕೆ. ಹೇಳಿ ಅನ್ನ ಸಾಂಬಾರ್, ಬೇಳೆ ಸಾಂಬಾರ್, ನಮ್ಮ ಬೆಂಗಳೂರು ಬೇಳೆ ಸಾರು ತಿನ್ನಕ್ಕೆ ಬೇಜಾರು, ಅದಕ್ಕೆ ಚಿಕನ್ ಹೇಳ್ತಾ ಇದ್ದೆ. ಹೊಳಿಗೆ ಹೇಳ್ತೀನಿ ನಾನು ಒಂದ್ಸತಿ. ಈಗ ಬೇಳೆ ಸಾರು, ನುಗ್ಗೆಕಾಯಿ ಸಾರು, 2 ಗೋರಿ ಎಷ್ಟು ಪಲ್ಯ, ಒಂದು ಪಾಪಡ್, ಇವತ್ತು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಇವಾಗ ನಾನ್ ವೆಜ್ ಕಟಿಂಗ್. ಇಲ್ಲ ಫ್ರೆಂಡ್ಸ್, ಸುಳ್ಳು ಹೇಳ್ತಾ ಇದ್ದಾನೆ. ಕಬಾಬ್ ತಿಂತಾ ಇದ್ದಾರೆ ನೋಡಿ ಅವನು. ನೋಡಿದ್ರೆ ಕಬಾಬ್ ಮೂಳೆ ಹೆಂಗ್ ಕಾಣಿಸ್ತಾ ಇದೆ ನಿಮಗೆ. ನಾನು ಸುಳ್ಳು ಹೇಳ್ತಾ ಇದ್ದಾನೆ ಅವನು. ಇವಾಗ ಊಟ ಮಾಡ್ಬಿಟ್ಟು ನೆಕ್ಸ್ಟ್ ಎಲ್ಲಿಗೆ ಅಣ್ಣ? ಬಾಗಾ ಬೀಚ್ ಹೋಗೋದು. ಈಗ ನಾವು ಬಾಗಾ ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲೂ ಬಾಗಾ ಬೀಚ್ ಇವಾಗ ಬಂದಿದ್ದೀವಿ ಬಾಗಾ ಬೀಚ್ಗೆ. ಎಷ್ಟು ಒಂದು 6 ತಿಂಗಳಿಂದ ನಾವು ಬಂದಿದ್ದು ಅನ್ಸುತ್ತೆ. ನೀವು ನನ್ನ ಬ್ಲಾಗ್ ನೋಡಿದ್ದೀರಾ ಗೊತ್ತಾಗುತ್ತೆ ನನ್ನ ಚಾನಲಲ್ಲಿ. ಬಾಗಾ ಬೀಚ್ ಎಲ್ಲ ಬಂದು ಇಲ್ಲೆಲ್ಲ ಫಿಶಿಂಗ್ ಮಾಡ್ಕೊಳೋದು, ಇಲ್ಲೆಲ್ಲ ಫುಲ್ ಏನೇನೋ ಅಂಗಡಿಗಳೆಲ್ಲ ಇತ್ತು, ಇವಾಗೆಲ್ಲ ಫುಲ್ ಖಾಲಿ ಆಗ್ಬಿಟ್ಟಿದೆ. ಇವಾಗ ಇಲ್ಲಿ ಬಾಗಾ ಬೀಚ್ ಹತ್ರ ಬಂದಿದ್ದೀವಿ ಎಲ್ಲರನ್ನೂ ಕರ್ಕೊಂಡು. ಇವಾಗ ಬಾಗಾ ಬೀಚ್ ಹತ್ರ ಒಂದು ಸ್ವಲ್ಪ ಹೊತ್ತು ಕರ್ಕೊಂಡು
1 hour ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋದು. ಎಲ್ಲ ಹೆಂಗ ಅನಿಸ್ತಿದೆ ಅಕ್ಕ? ಖುಷಿ ಆಗ್ತಾ ಇದೆಯಾ? ಖುಷಿ ಆಗ್ತಾ ಇದೆಯಾ? ನೀವು ಹೋಗ್ಬಿಡ್ರಿ, ಬಿದ್ಬಿಡ್ರಿ, ಮತ್ತೆ ಬಂದ್ಬಿಡ್ರಿ ಅಷ್ಟೇ. ಇವಾಗೆಲ್ಲ ಫುಲ್ ರೆಡ್ ಅಲರ್ಟ್ ಮಾಡ್ಬಿಟ್ಟಿದ್ದಾರೆ. ಇನ್ 3 ತಿಂಗಳು ಎಲ್ಲೂ ಬಿಡಲ್ಲ. ಇಲ್ಲಿ ಆಟ ಆಡಂಗಿದ್ರೆ ಆಟ ಆಡ್ಬೋದು ನೋಡಿ ಅಕ್ಕ. ಇಲ್ಲಿ ಆಟ ಆಡಂಗಿದ್ರೆ ಆಟ ಆಡ್ಬೋದು ನೋಡಿ. ಗೈಸ್, ನನಗೆ ನೆನೆಯಕ್ಕೆ ಇಷ್ಟ ಇಲ್ಲ ಅಂದ್ರೆ ಕೊನೆಗೂ ನೆನ್ಸ್ಬಿಟ್ರೆ ಇಷ್ಟು ಏನು ಮಾಡೋದು. ನಮ್ಮ ನವೀನ ಅಣ್ಣ ಇಲ್ಲಿ ಲಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಏನೋ ಜುಟ್ಟು ಥರ ಹಿಡಿತಾರಲ್ಲ, ಅದನ್ನ ಮಾಡ್ಸೋಣ ಅಂತಿದ್ದೀನಿ ನಾನು. ನೋಡ್ಬೇಕು ಈಗ ಏನಂತಾರೆ ಅಂತ. ಇವಾಗ ಮಾಡ್ಸ್ಕೊಳಕ್ ಹೋಗ್ತೀವಿ ಅದನ್ನ. ಅಣ್ಣ ಬಾ ಬಾ. ಗೈಸ್, ಈಗ ನಾನು ನವೀನ ಅಣ್ಣ ಈಗ ಕೂದಲಿಗೆ ಜಡೆ ಹಾಕ್ಸ್ಕೊಳಕ್ ಹೋಗ್ತಾ ಇದೀವಿ. ಬನ್ನಿ, ನವೀನ ಅಣ್ಣಂಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಬನ್ನಿ, ಶಶಾಂಕ್ ಅಂತೂ ಆಗುತ್ತೆ. ಸೊ ಯಾವ ರೀತಿ ಹಾಕ್ತಾರೆ, ಏನೇನು ರೇಟ್ ಇರುತ್ತೆ ಎಲ್ಲ ನಿಮಗೆ ತೋರಿಸ್ತೀವಿ. ಬನ್ನಿ ಇವಾಗ ಹೋಗಿ ಹಾಕ್ಸೋಣ. ಗೈಸ್, ಇದರಲ್ಲೇ ಮಾಡೋದು, ಇದರಲ್ಲೇ ಜಡೆ ಹಿಡಿತಾರೆ, ಜಡೆ ಹಿಡಿತಾರೆ. ಈಗ ರೆಡಿ ಆಗಿದ್ದೀನಿ. ನಮ್ಮ ನವೀನ ಅಣ್ಣವ್ರಿಗೆ ಆಗುತ್ತೋ ಇಲ್ಲೋ. ಕಪ್ಪೆ ರೆಡಿ ಆಗಿದ್ದಾನೆ. ನನಗೊಂದು ಸೈಡ್ ಒಂದು ಹಾಕೋದು, ಸೈಡ್ ಒಂದು ಹಾಕ್ಸ್ಕೊಳೋಣ ನವೀನ ಅಣ್ಣ. ಬೇಡ, ಕಪ್ಪೆ ನೋಡ್ಬಿಟ್ಟು ಆಮೇಲೆ ನಾವು ಹಾಕ್ಸ್ಕೊಳ್ಳೋಣ ಅಂತ ಇದ್ವಿ. ಫಸ್ಟು ಕುರಿನ ಹಳ್ಳಕ್ಕೆ ತಳ್ಬಿಡೋದು, ಆಮೇಲೆ ಹಳ್ಳದಿಂದ ವಾಪಸ್ ಬಂದರೆ ಹಳ್ಳದಲ್ಲೂ ಚೆನ್ನಾಗಿದ್ರೆ ಬೀಳೋದ ಅಣ್ಣ ಅವರು. ಹಿಂಗೆ ನಮ್ಮ ನವೀನ ಅಣ್ಣ ನೋಡ್ರಪ್ಪ. ಕಪ್ಪೆ ನೋಡ್ತಾ ಇರ್ಬೋದು ಈಗ. ಫ್ರಾಂಚೈಸಿ ಫ್ರೈಡ್ ಅನ್ನು ಮಾಡಿಸ್ಕೊಂತ ಇದ್ದಾರೆ ನಮ್ಮ ಶಶಾಂಕ್ ಅವರು. ಫ್ರೆಂಚ್ ಫ್ರೈನ ಮಾಡಿಸ್ಕೊಂಡ್ರಿ. ಅಕ್ಕವ್ರು ನಮ್ಮ ಗದಗಿಂದ ಬಂದಿದ್ದಾರೆ. ಗದಕ್ಕ, ನಿಮ್ಮ ಹೆಸರೇನು? ಏನಕ್ಕ ನಿಮ್ಮ ಹೆಸರು? ಸೋನಕ್ಕ. ಸೋನಕ್ಕ ಅವ್ರು ಆಗ್ತಾ ಇದಾರೆ ನಮ್ಮ ಫ್ರೆಂಚ್ ಗಡಗನ. ನಮ್ಮ ಶಶಾಂಕ್ ಅವ್ರು ನೋಡ್ತಾ ಇರ್ಬೋದು ನೋಡಿ. ಜಾಸ್ತಿ ಹಾಕ್ಸ್ಕೊಂಡ್ರೆ ಕಮ್ಮಿ ಮಾಡ್ಕೊಡ್ತಾರೆ ಅಂತ ಹೇಳೋ. ನಮ್ಮ ಚಾನಲಿಂದ ಬಂದರೆ ಕಮ್ಮಿ ಮಾಡ್ಕೊಡ್ತಾರೆ. ಇಲ್ಲೇ ಬಾಗ ಬೀಚ್ ಬಾಗ ಬೀಚ್ ಮುಂದೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿ ಇದೆ ನೋಡಿ. ಯಾವ ಥರ ಬರ್ತಾ ಇದೆ ಅಂತ ನಮ್ಗೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಗೊತ್ತಾಯ್ತಾ? ಬೈದಲ್ಲಿ ಹಾಕ್ಸ್ಕೊಬಿಡಿ. ಯಾವ ಥರ ಕಾಣಿಸ್ತೈತೆ ನಂಗಂತೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಹಾಕ್ಸ್ತೀವಿ ನೋಡಿ. ಏನೋ ಒಂದು ಮಾಡ್ಬೇಕಲ್ಲ, ಮಾಡ್ತಾ ಇದೀವಿ. ಗೋವಾಕ್ಕೆ ಬಂದು ಜಾಲಿ ಮಾಡ್ತಾ ಇದೀವಿ. ನಾವು ಪಡ್ದಿ ಎಲ್ಲ ಮಾಡಲ್ಲ, ಈ ಥರ ಮಾಡ್ತೀವಿ ನೋಡಿ. ಹೆಂಗೆ ಹಾಕ್ಸ್ಕೊಂಡು ಹೆಂಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡಿ. ನೋಡಿ ಫುಲ್ಲು ಎಲ್ಲ ಬಿದ್ದೋಯ್ತು, ಎಲ್ಲ ಬಿದ್ದೋಯ್ತು. ನನ್ನ ಚಪ್ಪಲಿನೂ ನೆಂದೋಯ್ತು. ಯಾರೋ ಪಾಪ ನಾವು ಬಂದು ನೋಡಿದ ತಕ್ಷಣ ಬಿದ್ದೋಯ್ತು ಅದು. ಯಾರೋ ಚೆನ್ನಾಗಿ ಕಟ್ಟಿದ್ರು ಎಲ್ಲ. ಇವಾಗ ಇಲ್ಲಿ ಆಟ ಆಡ್ತಾ ಇದ್ದಾರೆ. ನಮ್ಮ ನವೀನಣ್ಣ ರಾಮ ಅಂತ ಬರೆದ್ರೆ ಸಮುದ್ರ ನೀರು ಬರಲ್ಲ ಅಂದಿತ್ತು. ಅದಕ್ಕೆ ಇಲ್ಲಿ ನೋಡಿ ನೋಡಿ ನೋಡಿ, ಅಲ್ಲಿ ಗಂಟ ಬಂದೆ ನೋಡಿ. ರಾಮನ ಹತ್ರ ಬರಲೇ ಇಲ್ಲ. ಏನೋ ಇದೆ ನೀರು ಬರ್ತಾ ಇಲ್ಲ. ರಾಮ ಅಂತ ಬರೆದ್ರೆ ಇವಾಗ ಬರ್ತಾ ನೋಡೋಣ. ನೋಡಿ, ಬರಲ್ಲ ನೋಡಿ, ಬರಲ್ಲ ನೋಡಿ. ಓ ಶಟ್. ಅದು ಬರೇ ಆಂಜನೇಯಂಗೆ ಮಾತ್ರ ಸಾಧ್ಯ, ಅದು ನಮ್ಮಂಥವ್ರದಲ್ಲ. ಗೈಸ್, ಈಗ ಬಾಗ ಬೀಚಲ್ಲಿ ಆಡಿದಾಯ್ತು. ಇವಾಗ ಪಕ್ಕದ ಬೀಚ್ಗೆ ಹೋಯ್ತು. ಸುಮ್ಮನೆ ಹೋಯ್ತಾ ಇರಬೇಕು, ನೋಡ್ತಾ ಇರಬೇಕು, ಆಡ್ತಾ ಇರಬೇಕು. ಅಲ್ಲೂ ಬೀಳ್ತಾ ಇರ್ಬೇಕು, ಇಲ್ಲಿ ಬೀಳ್ತಾ ಇರಬೇಕು. ಬಿದ್ದು ಎದ್ದು ನಡೆದು ಬುಡ್ದು ಎಲ್ಲ ಮಾಡ್ತಾ ಇರ್ಬೇಕು. ಗೋವಾಕ್ಕೆ ಬಂದ್ಮೇಲೆ ಫುಲ್ ಜಾಲಿ ಮಾಡ್ತಾ ಇರ್ಬೇಕು ಅಷ್ಟೇ. ಇವಾಗ ಬನ್ನಿ ಪಕ್ಕದ ಬೀಚ್ ಹೋಗೋಣ. ಗೈಸ್, ಅಲ್ಲ ಇಲ್ಲಿ ಎಣ್ಣೆಗಿಂತ ನೀರೇ ಜಾಸ್ತಿ. 1 ಲೀಟ್ರು ಬಿಸ್ಲರಿ ವಾಟ್ರಿಗೆ 35 ರೂಪಾಯಿ ಅಂತೆ. 1 ಲೀಟ್ರ್ ನೀರಿಗೆ ಎಣ್ಣೆ ಅಂತ ಇದೀನಿ ನಾನು. ಅಲ್ಲ, ಎಣ್ಣೆ ಕಮ್ಮಿ ಕೊಟ್ಬಿಟ್ಟು ನಮ್ಮಂಥವ್ರು ಕುಡಿಯೋದು ನೀರಿಗೆ ಇಷ್ಟು ಜಾಸ್ತಿ ಮಾಡಿದ್ರೆ ಹೆಂಗೆ? ಆಂಟಿ 1 ಲೀಟ್ರ್ ವಾಟರ್ ಬಾಟಲ್ ಇದು. ಹಾಂ ಗೈಸ್, ಈಗ ನಾವು ಇನ್ನೊಂದು ಬೀಚಿಗೆ ಬಂದಿದ್ದೀವಿ. ಬೀಚ್ ಹೆಸರೆಲ್ಲ ಕೇಳಕ್ಕೆ ಹೋಗ್ಬಿಡ್ರಿ, ಯಾಕಂದರೆ ನಮ್ಗೆ ಗೊತ್ತಿಲ್ಲ. ನಮ್ಗೆ ಅದು ಬಗ್ಗೆ ತಿಳ್ಕೊಂಡು ಇಲ್ಲ. ಸುಮ್ಮನೆ ಬಂದಿದ್ದೀವಿ, ಆಡ್ತೀವಿ, ಹೋಗ್ತೀವಿ, ಬರ್ತೀವಿ, ನೋಡ್ತೀವಿ, ಬಿಡ್ತೀವಿ, ಆಡ್ತಾರೆ. ಅದೇ ಥರ ಮೇಡಮ್. ಸರಿ ಮೇಡಮ್, ಹೋಗ್ಬೇಡ ನೋಡಿ ಆ ಥರ. ಹೊಟ್ಟೆ ಸೀಟೆ ಇದೆ ಅಂದ್ಬಿಟ್ಟು ಹೊಟ್ಟೆ ಸೇತ ಬ್ರೆಡ್ ಆಮ್ಲೆಟ್ ಅಂತ ಇದೀವಿ ಗೋವಾದಲ್ಲಿ. 2 ಮೊಟ್ಟೆ, 2 ಬ್ರೆಡ್ಗೆ 80 ರೂಪಾಯಿ. ಗೊತ್ತಿಲ್ಲ, ಜಾಸ್ತಿ 9 ಬಿಸಿ ಕಪ್ಪೆ ಏನು ಹೇಳಕ್ ಆಗ್ತಾ ಇಲ್ಲ. ಒಂಚೂರು ವೆಯ್ಟ್ ಮಾಡಿ ಅಷ್ಟೇ. 5 ಗಂಟೆ ಕಾಯಿ. ಗೈಸ್, ಆ ಕಡೆ ಏನೋ ರೆಡಿ ಮಾಡ್ತಾ ಇದ್ರು ಅಂದ್ಬಿಟ್ಟು ಅದಕ್ಕೆ ಈ ಕಡೆ ಬಂದ್ಬಿಟ್ಟು ಬಿಸಿ ಬಿಸಿ ಮ್ಯಾಗಿನ ಸವಿತಾ ಇದೀವಿ. ನೀವು ಕೂಡ ಬನ್ನಿ, ಸವಿರಿ. ಸರಿ, ಏನಂದರೆ
ಅಲ್ಲಿಂದ ಇಲ್ಲಿಗೆನೆ 10 ರೂಪಾಯಿ ಜಾಸ್ತಿ ಅಷ್ಟೇ, ಏನೂ ಇಲ್ಲ, 10 ರೂಪಾಯಿ ಜಾಸ್ತಿ ಅಷ್ಟೇ. ಗೈಸ್ ಈಗ ನ್ಯಾಚುರಲ್ಸಲ್ಲಿ ಐಸ್ ನೀರಾಗಿ ಬಂದಿದೆ. ನಾನು ನವೀನ ಒಂದೇ ಒಂದು ಚಿಕ್ಕು ಹೇಳಿದ್ದೀವಿ, ಒಂದು ಚಿಕ್ಕು ತಿನ್ಕೊಂಡು ಟೇಸ್ಟ್ ನೋಡ್ಕೊಂಡು ಆಮೇಲೆ ಬೇರೆ ಸೇಮ್ ಸಪೋಟ ಇದ್ದಂಗೆ ಐತೆ ನ್ಯಾಚುರಲ್ಸಲ್ಲಿ. ಹೆಂಗೈತಣ್ಣ? ಸೂಪರ್ ಸೂಪರ್ ಐತೆ, ಸೇಮ್ ಸಪೋಟ ಇದ್ದಂಗೆ. ಗೈಸ್ ಇವಾಗ ಲಿಚ್ಚಿ ಟ್ರೈ ಮಾಡೋಣ ಅಂತ ಲಿಚ್ಚಿ ಇಸ್ಕೊಂಡಿದ್ದೀವಿ. ಸಪೋಟ ಸಕ್ಕತ್ತಾಗಿತ್ತು. ಇವಾಗ ಲಿಚ್ಚಿ ಇಸ್ಕೊಂಡಿದ್ದೀವಿ, ಲಿಚ್ಚಿ ಟ್ರೈ ಮಾಡೋಣ. ಈಗ ನ್ಯಾಚುರಲ್ ಅಲ್ಲಿ ಎಲ್ಲರಿಗೂ ಐಸ್ ಇಸ್ಕೊಟ್ಬಿಟ್ಟು ನಾವು ಐಸ್ ತಿನ್ಕೊಂಡು ಇವಾಗ ವ್ಯಾನ್ ಅವ್ರ ಫೋನ್ ಮೇಲೆ ಫೋನ್ ಹೊಡಿತಾವ್ರೆ. ಇವಾಗ ನಾವು ಅಲ್ಲಿ ಹೋಗಿಲ್ಲ, ಅವರೇ ಇಲ್ಲಿ ಬಂದ್ಬಿಟ್ಟು ನಮಗೆ ಹೊಡಿತಾರೆ. ಅದಕ್ಕೆ ಇವಾಗ ಬೇಗ ಹೋಗ್ತಾ ಇದೀವಿ. ಇವಾಗ ಏನಿಲ್ಲ, ರೂಮ್ಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು ಲೈಟಿಂಗ್ಸ್ ಬಂದ್ಬಿಡೋಣ ಆಚೆ. ಒಂದ್ಸತಿ ಸ್ವಿಮ್ಮಿಂಗ್ ಪೂಲ್ ಗಾರ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಚೆನ್ನಾಗಿದೆ ಮೇಡಮ್, ಹೆಂಗಿದೆ? ಚೆನ್ನಾಗಿದೆಯಾ? ಇದೊಂದು 95 ರೂಪಾಯಿ, ಅಲ್ಲ 85 ರೂಪಾಯಿ. ಚೆನ್ನಾಗಿತ್ತ ಐಸು? ಚೆನ್ನಾಗಿದ್ಯಾ? ಸೂಪರಾ? ಎಲ್ಲರಿಗೂ ಇಷ್ಟ ಆಯ್ತಾ ಐಸು ನ್ಯಾಚುರಲ್ಸ್ ಅಲ್ಲಿ? ನೀವು ಅಲ್ಲೇ ಟೇಸ್ಟ್ ಮಾಡಿ, ಚೆನ್ನಾಗಿದೆ. ಗೈಸ್ ನೋಡ್ರಿ, ಊಟಕ್ಕೆ ರೊಟ್ಟಿ, ಸಲಾಡು, ಸೂಪು, ಬಟರು, ಆಮೇಲೆ ಪನ್ನೀರು, ಮೀನು ಸಾರು ಎಲ್ಲ ಇತ್ತು. ಹೆಂಗಿದೆ ಊಟ? ಸೂಪರ್ ಇದೆ. ನಮ್ಮ ಮೀನಣ್ಣ ಯಾಕೋ ಮೀನು ತಿಂತಲ್ಲ, ಗೊತ್ತಿಲ್ಲ ಯಾಕೆ. ಈ ಗೋವಾ ಮೀನು ನಮ್ಗೆ ಆಗ್ಬರಲ್ಲ, ನಮ್ಗೆ ನಾಟಿ ಮೀನು ಮಾತ್ರ ಆಗ್ಬಾರ್ದು. ಇವಾಗ ಬಂದಿದ ತಕ್ಷಣ ಎಲ್ಲ ಬಚ್ಕೊಂಡ್ಬಿಟ್ವಿ. ಬ್ಲಾಗ್ ಇವಾಗೆ ಕಂಟಿನ್ಯೂ ಮಾಡ್ತಿರೋದು. ಹೋಗ್ಬಿಟ್ಟು ಮಾಡ್ಬಿಟ್ಟು ಸ್ವಿಮ್ಮಿಂಗ್ ಹತ್ರ ಹೋಗೋದು. ಮಳೆ 4 ಗಂಟೆಗೆ ರಿಟರ್ನ್ ಇದೆ. ರವಾ ಫ್ರೈ ಅದಾದ್ಮೇಲೆ ಚೆನ್ನಾಗಿದೆ. ಸ್ಲೀಪಿಂಗ್ ನಾಳೆ ಬೆಳಗ್ಗೆ ಫುಲ್ ರೌಂಡ್. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ನವೀನಣ್ಣ ಒಂದು ರೂಮಲ್ಲಿದ್ದೀವಿ. ಇಬ್ಬಿಬ್ರಿಗೆ ಒಂದೊಂದು ರೂಮ್ ಕೊಟ್ಟಿದ್ದೀವಿ. ಟೋಟಲಾಗಿ 5 ರೂಮ್ ಇದೆ. ಎಲ್ಲ ಕಪಲ್ಸ್ ಇದ್ದಾರೆ, ಎಲ್ಲ ಗಂಡ ಹೆಂಡತಿ. ನಾನು ನವೀನ ಸಿಂಗಲ್ ಮಲ್ಕೊಂಡಿದ್ದೀವಿ. ಊಟ ಎಲ್ಲ ಮುಗೀತು. ಇವತ್ತು ಬರೀ ಬೀಚಸ್ನೆಲ್ಲ ಕವರ್ ಮಾಡಿದ್ದೀವಿ. ನಾಳೆ ಆ್ಯಕ್ಟಿವಿಟೀಸ್ ಹೋಗ್ತೀವಿ. ನಾಳೆ ಅದು ಪಾರ್ಟ್ 2 ಅಲ್ಲಿ ಬರುತ್ತೆ ನಿಮಗೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ನಿಮಗೆ ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾಯಿರಿ, ನಗ್ತಾಯಿರಿ, ನಗಿಸ್ತಾಯಿರಿ ಹಿಂಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಆ್ಯಂಡ್ ಅಂದರೆ ಪಾರ್ಟ್ 2. ನೆಕ್ಸ್ಟ್ ವ್ಲಾಗ್ ಪಾರ್ಟ್ 2 ಅಲ್ಲಿ ಸಿಗೋಣ ಎಲ್ಲರೂ. ಬೈ, ಗುಡ್ ನೈಟ್.